ನೋಡಿದ್ರೆ ಈಗ ಚಡ್ಡಿ ಡಿಮಾಂಡ್ ಜಾಸ್ತಿ ಆಗಿದೆ ಅಂಗಡಿಗಳಲ್ಲಿ ವ್ಯಾಪಾರ ಒಂದು ಬಿಸ್ನೆಸ್. ನಿಮಗೆ ಅವತ್ತು ಸರ್ಕಾರ ರಚನೆ ಮಾಡೋ ವಿಶ್ವಾಸ ಇಲ್ಲದೆ ನಾವು ಬಲವಂತವಾಗಿ ಕಟ್ಟಿದ್ರೆ ನಾವೇ ನಿಮ್ಮ ಮುಂದೆ ಬಂದು ಅಯ್ಯೋ ನಮ್ಮ ಮುಖ್ಯಮಂತ್ರಿ ಮಾಡಪ್ಪ ಅಂತ ಕೇಳಿಲ್ಲಪ್ಪ. ಬಿಜೆಪಿಯಿಂದ ಮೂರನೇ ಅಭ್ಯರ್ಥಿ ಆಗ್ತಕ್ಕಂಥ ಸಾಹಸ ಮಾಡ್ತಾ ಇರಲಿಲ್ಲ. ದೇವೇಗೌಡರು ಅವ್ರ ರಾಜ್ಯಸಭೆ ಹೋಗಬೇಕಾದ್ರೂ ಸಹ ಬಿಜೆಪಿಯವರೇ ಮೊದಲು ನೀವೊಬ್ಬರು ಹಿರಿಯ ನಾಯಕರಿದ್ದೀರಿ, ಪ್ರಧಾನಮಂತ್ರಿಗಳಾಗಿ ಕೆಲಸ ಮಾಡಿದವರು, ರಾಜ್ಯಸಭೆಗೆ ನಿಮ್ಮಂಥ ಅವಶ್ಯಕತೆ ಇದೆ ಅಂತ ಹೇಳಿ ಪ್ರಥಮವಾಗಿ ದೇವೇಗೌಡರಿಗೆ ಒತ್ತಾಯ ಹಾಕಿದ್ದು ಬಿಜೆಪಿಯವರು. ಇಲ್ಲಿ ಪಕ್ಷದ ಪ್ರಶ್ನೆ ಇಲ್ಲ, ನೀವು ರಾಜ್ಯಸಭೆ ನಿಮ್ಮಂಥವ್ರು ಬೇಕು ಅಂತಕ್ಕಂಥದ್ದನ್ನು ಅವತ್ತು ಹೇಳಿದಂಥವ್ರು ಬಿಜೆಪಿ ನಾಯಕರುಗಳೇ, ಹೈಕಮಾಂಡ್ ಇಲ್ಲ. ಬಿಜೆಪಿಯಿಂದ ಅಭ್ಯರ್ಥಿ ಹಾಕಲ್ಲ ಅಂತೇಳಿ ಇವರು ಅಭ್ಯರ್ಥಿ ಹಾಕಲಿಲ್ಲ ಅಷ್ಟೇ ದೇವೇಗೌಡರು ವಿರುದ್ಧ. ಅವತ್ತು ರಾಜ್ಯ ಮಟ್ಟದ ನಾಯಕರು ಅಭ್ಯರ್ಥಿ ಹಾಕಲೇಬೇಕು ಅಂತ ನಿರ್ಧಾರ ಮಾಡಿದ್ದವರು ಈಗೇನು ಅಭ್ಯರ್ಥಿ ಹಾಕೊಂಡಿದ್ದಾರೆ. ನನಗೆ ಈ ಪ್ರಕ್ರಿಯೆಗಳು ಆದ ನಂತರ ಅವರ ಪಕ್ಷದ ಉಸ್ತುವಾರಿ ಇಲ್ಲಿಯ ನಾಯಕರಲ್ಲಿದ್ದಾರೆ ಸುರ್ಜೇವಾಲಾ, ನನಗೆ ದೂರವಾಣಿ ಕರೆಯಲ್ಲಿ ಮಾತನಾಡೋದು, ಇಲ್ಲ ದಯವಿಟ್ಟು ಏನೋ ಆಗೋಗಿದೆ, ನೀವು ಅಭ್ಯರ್ಥಿಯನ್ನು ತೆಗಿಲಿಕ್ಕಾಗಲ್ಲ, ನಾವು ತೆಗಿಲಿಕ್ಕಾಗಲ್ಲ, ನಮಗೆ ಸೆಕೆಂಡ್ ಪ್ರಿಫರೆನ್ಷಿಯಲ್ ಮತವನ್ನು ನಿಮ್ಮ ಪಕ್ಷಕ್ಕೆ ಕೊಡಿ ಅಂತ ಕೇಳೋದು. ಅವರೊಬ್ಬರು ನನ್ನ ಜೊತೆ ಮಾತನಾಡಿದ್ದಾರೆ. ಅವರು ಸುರ್ಜೇವಾಲಾ ಅವರು ನನಗೆ ಹೇಳಿದ ನಂತರ ಅವ್ರು ಹೇಳಿದೆ, ನಮ್ಮ 32 ಮತವನ್ನು ಸೆಕೆಂಡ್ ಪ್ರಿಫರೆನ್ಷಿಯಲ್ ವೋಟ್ ನಿಮ್ಗೆ ಕೊಡೋದಾದರೆ, ನಿಮ್ಮ ಅಭ್ಯರ್ಥಿ ಗೆಲ್ಲೋದಾದರೆ ನಾವು ಕೊಡತಕ್ಕಂಥದ್ದು ಮನವೊಲಿಸ್ತೀನಿ, 32 ಮತವನ್ನು ಅವರಿಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಲೆಕ್ಕಾಚಾರಗಳು ಮಾಡಿದಾಗ ಈ ಒಂದು ಮತ ಎಣಿಕೆಯ ಪದ್ಧತಿನಲ್ಲಿ ಅವರಿಗೇನು ಮೊದಲನೇ ಪರೀಕ್ಷೆಗೆ ಮತ 22-24 ಬರುತ್ತೆ. ಅವ್ರು ಫಸ್ಟ್ ರೌಂಡಲ್ಲಿ ಎಲಿಮಿನೇಟ್ ಹೋಗ್ತಾರೆ. ಅವ್ರ ಮತಕ್ಕೆ ನಾವು 32 ಕೊಟ್ಟರು ಅದಕ್ಕೆ ಉಪಯೋಗ ಬರೋಲ್ಲ. ನಾನು ಅದಕ್ಕೆ ನಿನ್ನೆ ಅವ್ರಿಗೊಂದು ಮಾತಾಡಿದೆ, ಪುನಃ ನಾನೇ ಮಾತಾಡಿದೆ. ಈ ರೀತಿ ಪರಿಸ್ಥಿತಿ ಇದೆ. ಒಂದು ಕೆಲಸ ಮಾಡಿ, ನಾವು 32 ಮತ ನಿಮ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ, ನಿಮ್ಮ ಎರಡನೇ ಅಭ್ಯರ್ಥಿ 24 ಮತ ನೀವು ನಮ್ಗೆ ಟ್ರಾನ್ಸ್ಫರ್ ಮಾಡಿ, ಅವರಾದರೂ ಗೆಲ್ಲಿ ನಾವಾದರೂ ಗೆಲ್ಲೋಣ. ಬಿಜೆಪಿ ಶೋಷಣೆ ಅಂತಕ್ಕಂಥ ಮಾತನಾಡಿ ಮಾಡಬೇಡ. ಚುನಾವಣಾ ವಿಚಾರವಾಗಿ ಸಿದ್ದರಾಮಯ್ಯ ಅವರು ಜೆಡಿಎಸ್ ಶಾಸಕರು ಅಥವಾ ಬಿಜೆಪಿ ಶಾಸಕರ ಜೊತೆ ಮಾತನಾಡ್ತಾ ಇರುವಂಥ ಮಾಹಿತಿ ಏನಾಗಿದೆ? ಅದೆಲ್ಲ ಸುಮ್ಮನೆ ಉಡಾಫೆ. ಈ ಚುನಾವಣೆ ಪರಿಸ್ಥಿತಿ ಇಲ್ಲ. ಹಾಗೆಲ್ಲ 2016 ಅದು ಬೇರೆ ಕಾರಣ. ಅದು ನೀವು ಸಹ ಸಿದ್ದರಾಮಯ್ಯ ಅವ್ರಿಗೆ ಕೇಳ್ತೀನಿ, ಅವ್ರು ಗೆಲ್ಲಿಸ್ಕೊಂಡಲ್ಲಪ್ಪ ಒಂದು ಮೈನಾರಿಟಿ ಅಭ್ಯರ್ಥಿಯನ್ನು ಸೋಡಿಸಿ ನಮ್ಮ ಪಕ್ಷದ ಅಭ್ಯರ್ಥಿನ ಆ ಗೆಲ್ಲಿಸ್ಕೊಂಡಂಥ ವ್ಯಕ್ತಿ ನಿಮ್ಮ ಜೊತೆ ಉಳ್ಕೊಂಡ ಕೊನೆಗೆ ರಾಜೀನಾಮೆ ಕೊಟ್ಟು ಬಿಜೆಪಿ ರಾಜ್ಯಸಭೆಗೆ ಆಯ್ಕೆ ಆಗೋದು. ಇವರಿಗೆ ಕೊಟ್ಟು ಕೊಡಿಗೆ ನೀವು ಕ್ಲಾರಿಟಿ ಇದ್ದೀರಾ ನಿವೃತ್ತಿ ಆಗಲ್ಲ ಅಂತ? ಯಾರು ನಿಮ್ಮ ಅಭ್ಯರ್ಥಿನ ನಿವೃತ್ತಿ ಮಾಡಲ್ಲ ಅಂತ ಕ್ಲಾರಿಟಿ? ನಾನು ಯಾರು ನಿವೃತ್ತಿ ಮಾಡಲಿ? 32 ಜನ ನಮ್ಮಲ್ಲಿದ್ದಾರೆ. ಅದಕ್ಕೋಸ್ಕರ ಹೇಳಿದೆ, ನೀವು ನಿವೃತ್ತಿ ಆಗೋದು ಬೇಡ, ನಿಮಗೂ ಎಂಬಾಸ್ ಆಗೋದು ಬೇಡ, ನಮಗೂ ಎಂಬಾಸ್ ಆಗೋದು ಬೇಡ. ನಮ್ಮ ಓಟು ನಿಮಗೂ ಕೊಡ್ತೀವಿ, ಸೆಕೆಂಡ್ ಪ್ರಿಫರೆನ್ಷಿಯಲ್ ಓಟ್ನ. ನಿಮ್ಮ ಸೆಕೆಂಡ್ ಪ್ರಿಫರೆನ್ಷಿಯಲ್ ಓಟ್ನ ನಮಗೆ ಕೊಡಿ. ಅಷ್ಟಾದರೂ ಮಾಡಿ ಇಲ್ಲಿ ಇರ್ತಕ್ಕಂಥ ಕೆಟ್ಟ ಆಡಳಿತಕ್ಕೆ ಒಂದು ಉತ್ತರ ಕೊಟ್ಬಿಡಿ. ಒಬ್ಬ ವ್ಯಕ್ತಿಗೋಸ್ಕರವಾಗಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ನಲ್ಲಿ ರಾಜಕೀಯ ನಡೀತಾ ಇದೆ. ಆ ವ್ಯಕ್ತಿಯನ್ನು ಉಳಿಸ್ಕೊಂಡು ಆ ವ್ಯಕ್ತಿ ಶಕ್ತಿ ಇದೆ ಅಂತಲೂ ಏನು ನಡೀತಾ ಇದೆ, ಅದರ ಹಣೆ ಬರ ಬಿಜೆಪಿ ಅಡ್ವಾಂಟೇಜ್ ಆಗಿದೆ. ಪ್ರಾದೇಶಿಕ ಪಕ್ಷಗಳು, ಅದು ತಮಿಳುನಾಡಿನ DMK ಇರ್ಬೋದು, ಆಂಧ್ರದ ತೆಲುಗು ದೇಶಂ ಇರ್ಬೋದು, ನಮ್ಮ ರಾಜ್ಯದಲ್ಲಿ 14 ಜನ ನಾವು ಗೆದ್ದಿದ್ರು, ಬಿಹಾರದಲ್ಲಿ JDS ಜನತಾದಳದ ಅಲ್ಲೊಂದು 20 ಸ್ಥಾನ ಗೆದ್ದಿದ್ರು, ಒಟ್ಟು 54 ಸ್ಥಾನ ಜನತಾದಳದವ್ರು ಗೆದ್ದಿದ್ರು. ನಾವು CPI-CPM ಗೆದ್ದಿದ್ರು. ಅವರೆಲ್ಲ ಒಟ್ಟು ಮತ ಸುಮಾರು 280-190 ಇತ್ತು. ದೇವೇಗೌಡರ ರಾಜ್ಯಸಭೆಗೆ ಇವರ ಪಾತ್ರ ಯಾರಿಗೂ ಇಲ್ಲ, ಭಾಳ ಸ್ಪಷ್ಟವಾಗಿರುತ್ತೆ. ಅದಕ್ಕೆ ನಮಗೆ ಅವಕಾಶ ಕೊಟ್ಟುಬಿಡಿ ಅಂತಕ್ಕಂಥದ್ದೇನು ಹೇಳ್ತಾರೆ. ಆಮೇಲೆ ಇನ್ನೊಂದು ಹೇಳ್ತಾರೆ, ನಾವು ಸೆಕ್ಯುಲರ್ ಮೆಸೇಜ್ ಕೊಡಲಿಕ್ಕೆ
ಒಂದು ಮೈನಾರಿಟಿ ಅಭ್ಯರ್ಥಿ ನಿಲ್ಲಿಸಿದ್ದೇವೆ. ಮೈನಾರಿಟಿ ಅಭ್ಯರ್ಥಿಗೆ JDS ಬೆಂಬಲ ಕೊಡಬೇಕು ಅಂತ ಹೇಳ್ತಾರೆ. ನಿಮಗೆ ಒಂದು ಸರ್ಕಾರ ರಚನೆ ಮಾಡೋ ವಿಶ್ವಾಸ ಇಲ್ಲದೆ ನಾವು ಬಲವಂತವಾಗಿ ಕಟ್ಟಿದ್ರೆ ನಾವೇ ನಿಮ್ಮ ಮುಂದೆ ಬಂದು ಅಯ್ಯೋ ನಾನು ಮುಖ್ಯಮಂತ್ರಿ ಮಾಡಪ್ಪ, ಅಯ್ಯೋ ನಾನು ಮುಖ್ಯಮಂತ್ರಿ ಮಾಡಪ್ಪ ಅಂತ ಕೇಳಿಲ್ಲಪ್ಪ. ನಾವು ಮೊನ್ನೆ ಬೆಳಗಾವಿಯಲ್ಲಿ ಹೇಳಿದೆ, ಹುಬ್ಬಳ್ಳಿನಲ್ಲೋ ಬೆಳಗಾವಿನಲ್ಲೋ ಧಾರವಾಡದಲ್ಲೋ ನಾನು ಸರ್ಕಾರ ಹೋಗುತ್ತೆ ಅನ್ನೋದು ಗೊತ್ತಿದ್ದೆ ನಾನು ವಿದೇಶಕ್ಕೆ ಹೋದೆ ಅಂತ ಹೇಳಿ. ನೋಡಿ ಈಗ ಸತ್ಯ ಹೇಳ್ತಾರೆ ನೋಡಿ, ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದ್ರು, ಕಾನ್ಫರೆನ್ಸ್ ಹೊಡೆದಿವಿ ಸರ್, ಇದೇ ಹೇಳ್ತಾರೆ ನೆನ್ನೆ. ನಾನು ಮುಖ್ಯಮಂತ್ರಿಯಾದ ಒಂದೇ ತಿಂಗಳಿಗೆ, ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾದ ಒಂದೇ ತಿಂಗಳಿನಲ್ಲಿ ಸಾರ್ವಜನಿಕವಾಗಿ ಒಬ್ಬ ಮುಖ್ಯಮಂತ್ರಿ ಕಣ್ಣಲ್ಲಿ ಹಾಕಿದ್ದು ಈ ದೇಶದ ಪುಟದ ಇತಿಹಾಸದ ಪುಟದಲ್ಲಿ ಅದು ಕುಮಾರಸ್ವಾಮಿ ಒಬ್ಬ ಮುಖ್ಯಮಂತ್ರಿ ಸ್ಥಾನದಿಂದ. ನನ್ನ ಪಕ್ಷದ ಕಾರ್ಯಕರ್ತರ ಸಭೆಯಲ್ಲಿ ನಾನು ಪಡ್ತಾ ಇರ್ತಕ್ಕಂಥ ಹಿಂಸೆ ಇವತ್ತು ವಿಷಕಂಠನ ಪರಿಸ್ಥಿತಿಯಲ್ಲಿದ್ದೇನೆ ಅಂತಕ್ಕಂಥ ಮಾತನ್ನ ಒಂದೇ ತಿಂಗಳಲ್ಲಿ ಸಾರ್ವಜನಿಕವಾಗಿ ಹೇಳಿದ್ದೇನೆ. ಇವತ್ತು ಹೇಳ್ತಾ ಇಲ್ಲ, ನಾವು ಮುಖ್ಯಮಂತ್ರಿ ಆದ ಒಂದೇ ತಿಂಗಳಿಗೆ ಹೇಳಿದ್ದೇನೆ. ಯಾವ ರೀತಿ ಒಬ್ಬ ಮುಖ್ಯಮಂತ್ರಿಯನ್ನು ನೀವು ನಡೆಸ್ಕೊಂಡಿದ್ದೀರಿ, ಈಗ ಚರ್ಚೆ ಬೇಕಿಲ್ಲ, ಅದೆಲ್ಲ ಮುಗಿದೋಗಿದೆ. ಹೇಳಿದ್ರಲ್ಲ, ಆತ್ಮಸಾಕ್ಷಿ ಮತ, BJPಯಿಂದ ಮತ ಬರುತ್ತೆ, JDSಗೂ ಮತ ಬರುತ್ತೆ. ಈ ಸಂದೇಶ ಕೂಡ ಮನೆ ಫೋಟೋ ಹಾಕೊಂಡಿದ್ದೀರಾ? ಬಹಳ ಸ್ನೇಹಿತರು, ಆತ್ಮೀಯ ಸ್ನೇಹಿತರು, ರಾಜಕೀಯ ಮಾತಾಡಲಿಲ್ಲ. ಈ ಫೋಟೋ ಯಾಕೆ ಬಿಟ್ರಿ? ಏನಂತ ಬಾಂಧ ದೊಡ್ಡ ವಿಷಯಗಳು ಚರ್ಚೆ ಆಗಿದೆ ಅಂತಕ್ಕಂಥದ್ದು ನಾಡಿನ ಜನತೆಗೆ ಕೊಟ್ಟಾಗಲಿ ಅಂತೇಳಿ ಫೋಟೋ ಬಿಟ್ಟಿದ್ದೀರಾ? ನಿಮ್ಮ ಈ ರೀತಿಯ ಆಟ ನಡೆಯಲ್ಲ. ಪಾಪ ಕಾಂಗ್ರೆಸ್ನವರು ಇಲ್ಲಿ ಗೆಲ್ಲಬೇಕಾದ್ರೆ ನನ್ನ ಪಕ್ಷ ಐದಾಟ್ ಮಾಡ್ಕೊಂಡು ಹೋದ್ರು 2004-5 ಇಲ್ಲಿದ್ದಂಥ 7 ಜನ ಶಾಸಕರ ಕರ್ಕೊಂಡು ಹೊರಟೋದ್ರು. ಆ ಬೈ ಎಲೆಕ್ಷನ್ ಗೆಲ್ಲಬೇಕಾದ್ರೆ ತಿರುಗಾಡೋದು. ಅದೇ ಕಾಂಗ್ರೆಸ್ನವರು ಪಾಪ ಕಷ್ಟಪಟ್ಟಲ್ಲ, ಆ 230-240 ಅವ್ರಿಗೆ ತಿರುಗಾಡಿ ಗೆದ್ದು ಅಂಥವ್ರನ್ನ ನಿಮ್ಮನ್ನ ಮುಖ್ಯಮಂತ್ರಿ ಮಾಡೋದಲ್ಲ, ಎಲ್ಲ ಕಡೆಗೆ ಅಂಥವ್ರನ್ನೆಲ್ಲ ಬಿಟ್ಟು ಅದಕ್ಕಾದರೂ ಮುಂದೆ ಆ ಪಕ್ಷ ಉಳಿಸ್ಲಿಕ್ಕೆ ನನ್ನ ಪಕ್ಷ ನೀವೇ ಉಳಿಸ್ಬಿಡಿ ಸ್ವಾಮಿ. ಜನರ ಕಂಟೆಂಟ್ ಮಾಡಿ ಕಾರ್ಯಕರ್ತರವ್ರೆ, ಆ ಪಕ್ಷ ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತಾರೆ. ಕಾಂಗ್ರೆಸ್ಸು ಮುಖ್ಯಮಂತ್ರಿ ಮಾಡೋದಕ್ಕೆ 78 ನಿಲ್ಲಿಸಿದೆ. ಈಗ ಮುಂದಿನ 2023ಕ್ಕೆ ಅಟ್ಲೀಸ್ಟ್ ಆ ಋಣ ತೀರಿಸ್ಕೊಳ್ಳಿ ಕಾಂಗ್ರೆಸ್ದು. ಸರಿಯಾದ ರೀತಿ ನಡ್ಕೊಂಡು ಸಾರ್ವಜನಿಕವಾಗಿ ಏನು ನಿಮ್ಮ ಭಾಷಣ ಕೇಳಿ ಏನು ಜನ ನಿಮ್ಮ ಪಕ್ಷಕ್ಕೆ ಒತ್ತಡ ತಯಾರಾಗೋದು, ಒಳ್ಳೆ ಭಾಷಣ ಕೇಳ್ತಾರೆ. ಸೆಕೆಂಡ್ ಪ್ರೈಸ್ ನಾವು ಕೊಡ್ತೀವಿ 35, ನಮಗೂ 24 ಅವರಿಗೆ ಸೆಕೆಂಡ್ ಪ್ರೈಸ್ ಅವರು ಕೊಡ್ತೀವಿ. ಸರ್, ಸುರ್ಜೇವಾಲಾ ಅವರಿಂದ ಯಾವ ಪ್ರತಿಕ್ರಿಯೆ ಬಂದಿದೆ ಸರ್? ನನಗೆ ಸುರ್ಜೇವಾಲಾ ಅವರು ಫೋನ್ ಮಾಡಿದಂಥದ್ದು ಬಹುಶಃ 2ನೇ ತಾರೀಕು ಮಧ್ಯಾಹ್ನ ಚಿಂತನಾ ಮಂಥನ ಸಭೆ ನಡೀತಾ ಇರ್ಬೋದು. ಚಿಂತನಾ ಮಂಥನ ಸಭೆಗೆ ಮೊದಲು ಅಲ್ಲಿಂದ ಮಾತಾಡಿದೆ. ನಿನ್ನೆ ನೀವು ಮಾತಾಡಿದ್ರಿಂದ ಈ ವಿಷಯ ಪ್ರಸ್ತಾಪ ಮಾಡಿದ್ದೇನೆ. ನನಗೇನು ಅಡಕಿಲ್ಲ. ನಾಳೆ ಬೆಳಗ್ಗೆ 10ನೇ ತಾರೀಕು ನಡೀತಕ್ಕಂಥ ಚುನಾವಣೆ ಇವತ್ತು ನನಗೆ ಅಸ್ತ್ರ. ನಾವೆಲ್ಲ BJP ಟೀಮು. ನಾನು ಅದಕ್ಕೆ ಮೊನ್ನೆ ಹೇಳಿದ್ದು 10ನೇ ತಾರೀಕು ಎಲ್ಲ ವಿಷಯ ನಿಮ್ಮ ಮುಂದೆ ಇಡ್ತೀನಿ, ರಾಜ್ಯ ಜನತೆ ಮುಂದೆ ಹೇಳ್ತೇವೆ. ಬಿ ಟೀಮು ಅಂತ ಹೇಳಿ ನಮ್ಮ ಪಕ್ಷ ಮುಗಿಸಕ್ಕೆ ಹೊರಟಲ್ಲ. ಈಗ ನಿಜವಾದ ಬಿ ಟೀಮ್ ನಾಯಕ ಯಾರು ಅನ್ನೋದು 10ನೇ ತಾರೀಕು ಹೊರಗೆ ಬರ್ತದೆ. ಮುಖವಾಡ ಕಳಚಕ್ಕೆ ನಾನೇ ಫೋನ್ ಮಾಡಿ ನೀವೇನು ನನಗೆ ಮನವಿ ಮಾಡಿದ್ದೀರಿ, ಅದಕ್ಕೆ ನಾನು ಒಪ್ಪಿಗೆ ನಾನು ಆಗಲೇ ಮಾತನಾಡಿದ್ದೆ. ನಮ್ಮ ಶಾಸಕರು ಡೈರೆಕ್ಷನ್ ಕೊಟ್ಟು 32 ಮತವನ್ನು ನಾವು ನಿಮಗೆ ಕೊಡ್ತೀವಿ, ನಿಮಗೆ 24 ಸೆಕೆಂಡ್ ಕೊಟ್ಟರೆ ನಮಗೆ ಕೊಡಿ, ನಮಗೆ 24 ಕೊಡಿ ಅಂತ ಹೇಳಿ ನಿನ್ನೆ ಸುರ್ಜೇರವರಿಗೆ ನಾನೇ ಮಾತನಾಡಿದ್ದೆ. ಅವರು ಮೆಸೇಜರ್ ಕಳಿಸ್ತೀನಿ ಅಂದ್ರಷ್ಟೇ, ನಿಮ್ಮೆಲ್ಲ ಚರ್ಚೆ ಮಾಡಕ್ಕೆ ಕಳಿಸ್ತೀವಿ ಅಂದರು. ಇನ್ನೂ ಯಾವ ಬಂದು ಚರ್ಚೆ ಮಾಡಿ ಸರ್, ಸಮ್ಮಿಶ್ರ ಸರ್ಕಾರದ ವಿಚಾರದಲ್ಲಿ ದಿನಕ್ಕೊಂದು ಸತ್ಯ ಹೇಳ್ತಾರೆ, ಇನ್ನೂ ಏನೋ ಸತ್ಯಗಳು ಬಾಕಿ ಇದಾವ? ಏನು ಸತ್ಯ ಹೇಳಿ? ಅಲ್ಲ, ನೀವು ವಿದೇಶಕ್ಕೆ ಹೋಗಿದ್ದು ಹೊಸ ಸತ್ಯ.
ಇವತ್ತೇನಾದರೂ ಇಂಥ ಪಾಪದ ಸರ್ಕಾರ ಅಂತಾರಲ್ಲ ಈ ಸಿದ್ದರಾಮಯ್ಯವರು, ಆ ಪಾಪ ಸರ್ಕಾರದ ಜನಕನೇ ಸಿದ್ದರಾಮಯ್ಯವರು. ಒಂದು ವಿರೋಧ ಪಕ್ಷದ ಸ್ಥಾನಕ್ಕೆ, ಕೇವಲ ವಿರೋಧ ಪಕ್ಷದ ಸ್ಥಾನವನ್ನು ಪಡೆಯಲಿಕ್ಕೆ, ಆ ಕೂಟಗಾರರು ಓಡಾಡೋದಕ್ಕೆ ಅವತ್ತ ಮೈತ್ರಿ ಸರ್ಕಾರ ತರುವಂಥದ್ದು ಇದೇ ಸಿದ್ದರಾಮಯ್ಯವರು. ನಿಮ್ಮ ಕೋಲಾರದ ಮಾಸ್ಟರ್ ಪ್ಲಾನ್ ಇದ್ದಾರೆ, ಮಾಸ್ಟರ್ ಮೈಂಡ್ ಪ್ಲಾನ್ ಸ್ಪೀಕರ್ ಮಾಡಿ ಇಟ್ಕೊಂಡಿದ್ವಲ್ಲ, ಅವರಿಬ್ಬರು ಸೇರಿ ಈ ಸರ್ಕಾರ ತರುವಂಥದ್ದು. ಕಾಂಗ್ರೆಸ್ನ ನಾಯಕರಿಗೆ ನಾನು ಈ ಸಂದರ್ಭದಲ್ಲಿ ನಾನೇನು ಧೈರ್ಯದಿಂದ ಕೇಳ್ತಾ ಇಲ್ಲ. ಈ ರಾಜ್ಯ ಉಳಿಬೇಕು ಅನ್ನೋದು ನಿಮ್ಮಲ್ಲಿ ಕಮಿಟ್ಮೆಂಟ್ ಇದ್ರೆ, ಬಿಜೆಪಿ ಕಲಿಬೇಕು ಅನ್ನೋದಿದ್ರೆ ನಿಮಗೆ, ನಿಮ್ಮೆಲ್ಲ ಸಂಕುಚಿತ ಮನೋಭಾವ, ನಿಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಕಲ್ಮಶ ಹೊರಗೆ ನಾನು ತಯಾರಾಗಿದೆ. ಇವತ್ತು ಈ ಚುನಾವಣೆಯಿಂದಲೇ ಮುಂದೆ ಹೊಸ ರಾಜಕಾರಣ ಪ್ರಾರಂಭ ಮಾಡಬೇಕು ಅನ್ನೋದು ನಿಮಗಿದ್ರೆ, ಇನ್ನೂ ಹೋಗ್ತಾನ ಬರ್ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರಿಗೆ. ಈ ರಾಜ್ಯ ಮುಳುಗ್ತಾ ಇದೆ. ದಿನ ಹೇಳ್ತೀವಿ 40% ಸರ್ಕಾರ ಲೂಟಿ ಅಂತೀವಿ. ರಾಜ್ಯಕ್ಕಪ್ಪ ಬಿಜೆಪಿ ಕೆಲಸ ಕೊಟ್ಟಿದ್ವಿ, ನಾನು ಹೊರಟಿದ್ವಿ ಬಿಜೆಪಿ ಕೆಲಸಕ್ಕೆ. ಧನ್ಯವಾಗಿ ಇವತ್ತು ಈ ಸೀಟನ್ನ ಅವ್ರಿಗೆ ದಾರಿ ಎಳೆದು ನಾಳೆ ಬೆಳಗ್ಗೆ 23% ಗೆದ್ದುಬಿಡ್ತಾರ. ಏನು ಕ್ಲಿಯರ್ ಮೆಜಾರಿಟಿ ಬರೋದಕ್ಕೆ ಬಿಜೆಪಿ ಅವರು ಪಡೆದುಕೊಂಡಿಲ್ಲ, ನಾವು ಪಡೆದುಕೊಳ್ಳೋಕೆ ಗೊತ್ತಿಲ್ಲ. ಕಾಂಗ್ರೆಸ್ನ ನಿಜವಾದ ಸ್ಟ್ರೆಂತು ಈ ರಾಜ್ಯದಲ್ಲಿ. ಅವ್ರಿಗೆ ಮುಂದೆ ಗೆದ್ದು ಸಹ 70-80 ಕ್ರಾಸ್ ಆಗಲ್ಲ. ಅವತ್ತೇನು ಯಡಿಯೂರಪ್ಪ ಪಾರ್ಟಿ ಬಿಟ್ಟು ಬೇರೆ ಪಾರ್ಟಿ ಮಾಡಿದ್ರಿಂದ 2013 ಮೆಜಾರಿಟಿ ತಗೊಂಡ್ರಿ. ಕಾಂಗ್ರೆಸ್ನ ಸ್ಟ್ರೆಂತು ಇವತ್ತು 70, 65, 80. ಮುಂದಿನ ಸರ್ಕಾರವು ಇವ್ರ ಕೈ ಸಾಧ್ಯ ಇಲ್ಲ. ಅದಕ್ಕೋಸ್ಕರಲೇ ನಾನು 123 ಗುರಿಯನ್ನು ಇಟ್ಟುಕೊಂಡಿದ್ದೇನೆ. ಆ ಗುರಿ ತಲುಪಲೇಬೇಕು ಅಂತೇಳಿ ನಾಡಿನ ಜನತೆಯಲ್ಲಿ ಈಗಿನ ನಡವಳಿಕೆಗಳು ನೋಡ್ತಾ ಇರ್ತಾರೆ. ಒಂದು ಹೊಸ ಬದಲಾವಣೆ ಬೇಕು ಅಂತಕ್ಕಂಥದ್ದು ನಾಡಿನ ಜನತೆ ನಾನು ಕಾಣ್ತಾ ಇದ್ದೇನೆ.